ಸಂದೇಶ ಎಎಸ್ಎಸ್ಕೆ ಸಂಘದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಚರಣೆ ಮಾಡಲಾಯಿತು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಸಾದರಮಂಗಲ ಗ್ರಾಮದಲ್ಲಿ ಸಂದೇಶ ಎಎಸ್ಎಸ್ಕೆ ಸಂಘದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನು ಕೇಕ್ ಕತ್ತರಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮಹದೇವಪುರ ದಲಿತ ಸಂಘದ ಪದಾಧಿಕಾರಿಗಳು, ಗ್ರಾಮದ ದಲಿತ ಮುಖಂಡರು ಹಾಗೂ ಯುವಕರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗ್ರಾಮ ಸಾದರಮಂಗಲದ ಬಿಆರ್ ಅಂಬೇಡ್ಕರ್ ಅವರ 133ನೇ ಜನ್ಮೋತ್ಸವಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಮಹಾದೇವ ಕ್ಷೇತ್ರದ ಎಲ್ಲ ದಲಿತ ನಾಯಕರು ಹಾಗೂ ಸಮುದಾಯದವರಿಗೆ ನಮ್ಮ ಸಾದರಮಂಗಲ ಗ್ರಾಮದ ಪರವಾಗಿ, ನಮ್ಮ ಜನತೆ ಪರವಾಗಿ ಸ್ವಾಗತ ಬಯಸುತ್ತಾ ವಂದನೆ ಸಲ್ಲಿಸುತ್ತಾ, ಹಾಗೆಯೇ ಈ ಒಂದು ಟ್ಯಾಚ್ ಆಗಬೇಕಾದ್ರೆ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಗಿತ್ತು. ಆದರೆ ಸಂದೇಶ ಅಂತ ಒಬ್ಬರು ಯಾರು ಬಂದು ಕೋಲಾರದಿಂದ ಅವ್ರ ನಾಯಕರು ಅವರು ಹೋರಾಟ ಮಾಡಿ, ನಮ್ಮ SK ಅವರಾಗಿರ್ಬೋದು, ಹಲವು ಜನ, ಮಾದೇಶು, ಆಮೇಲೆ ಮಂಜುನಾಥ್, ಕಿರಣ್, ಸುರೇಶರು, ಯುವ ನಾಯಕರೇ ಜಾಸ್ತಿ, ಇವೆಲ್ಲ ಸೇರಿ ಒಂದು ನಮ್ಮ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅನಾವರಣ ಮಾಡಿದ್ರು. ಅದಕ್ಕೆ ನಮ್ಮ ACP ಅವರ ಬಾಬುರವರು ಸಹಾಯ ಮಾಡಿದ್ರು. ಅದರಿಂದ ಇವತ್ತು ವಿಜೃಂಭಣೆಯಿಂದ ಜಾತಿ ಭೇದ ಮರೆತು, ಯಾವುದೇ ಪಕ್ಷ ಭೇದ ಮರೆತು ಇವತ್ತು ನಮ್ಮ ಸಾದರಮಂಗಲ ಗ್ರಾಮದಲ್ಲಿ ಬೆಳಗ್ಗೆನಿಂದ ನೋಡ್ತಾ ಇದ್ದೀವಿ, 4-5ನೇ ಪ್ರೋಗ್ರಾಮ್ ಇದು. ಅದರಿಂದ ಇವತ್ತು ನಮ್ಮ ಸಾದರಮಂಗಲ ಗ್ರಾಮ ಸಂತೋಷವಾಗಿದೆ, ಆದರೆ ಹಾಗೆ ಸಮೃದ್ಧಿಯಾಗಿದೆ ಅಂತ ಹೇಳ್ತಾ, ಈಗ ನಮ್ಮ ಒಂದು ಸಮುದಾಯದ DSS ಆಗಿರ್ಬೋದು, ನಮ್ಮ ಸಂಘಟನೆ ಯಾವುದೇ ಸಂಘ ಆಗಿರ್ಬೋದು, ಎಲ್ಲ ನಾಯಕರು ಬಂದಿದ್ದಾರೆ. ಅವರಿಗೆ ನಮ್ಮ ಗ್ರಾಮದಿಂದ ಅವರಿಗೆ ಉತ್ಪೂರ್ವ ಸ್ವಾಗತ ಕೋರ್ತಾ ವಂದನೆ ಸಲ್ಲಿಸುತ್ತಾ. ಜೈ ಭೀಮ್. ನನ್ನ ಹೆಸರು ಪುನೀತ್ ಕುಮಾರ್, ಸಾದರಮಂಗಲ ಅಂತ. ಇಲ್ಲಿ ಸಂದೇಶ SSK ಸಂಘದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈಗ ಸಂಜೆ 5 ಗಂಟೆಗೆ ಎಲ್ಲರಿಗೂ ಸಿಹಿ ವಿತರಣೆ ಮಾಡಿ, ಮತ್ತು ಹೂವು ಪುಷ್ಪಾರ್ಪಣೆ, ಮಾಲಾರ್ಪಣೆ ಎಲ್ಲ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದಕ್ಕೆ ಮಹದೇವಪುರ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಜರಾಗಿದ್ದಾರೆ. ಇದರಿಂದ ಎಲ್ಲರೂ ಖುಷಿಯಾಗಿದ್ದಾರೆ. ಇಲ್ಲಿ ಮುಖ್ಯ ಉದ್ದೇಶ ಏನಂದರೆ, ಸಂದೇಶಣ್ಣವರು ಇಂದನೇ ನಮ್ಮ ಪುತ್ಥಳಿ ಅನಾವರಣ ಆಗೋದಕ್ಕೆ ಮುಖ್ಯ ಕಾರಣ. ಸಂದೇಶಣ್ಣವ್ರಿಗೆ ಧನ್ಯವಾದಗಳು ತಿಳಿಸ್ತೀವಿ. 133ನೇ ಜನ್ಮದಿನದ ಶುಭಾಶಯಗಳು. ಈ ಸ್ಟ್ಯಾಚು ಇಲ್ಲಿ ಇಡಬೇಕಾದ್ರೆ SK ಸಂದೇಶಣ್ಣವರೇ ಕಾರಣ ಆಗಿದ್ದರು. ಈ ನಮ್ಮೂರಲ್ಲಿ ಸ್ವಲ್ಪ ಜನ ಕುತಂತ್ರಿಗಳು ಕೂಡ ನಮಗೆ ಇಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಿಲ್ಲ. ಇಲ್ಲೆಲ್ಲರೂ ಕೂಡ ನಾವೇನೇ ಇಲ್ಲಿ ಮಾಡೋಕೆ ಹೋದ್ರೂ ನಮ್ಮ ಪೊಲೀಸ್ ಕಂಪ್ಲೇಂಟ್ ಮಾಡೋದು, ಅದು ಮಾಡೋದು, ಒಂದು ಪೂಜೆ ಮಾಡೋಕ್ಕೆ ಬಂದ್ರೂ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ನಾವು ಸಂದೇಶಣ್ಣಗೆ ಒಂದು ಫೋನ್ ಮಾಡಿ, ಅಣ್ಣ ಇಲ್ಲಿ ಸ್ಟ್ಯಾಚು ಇಡೋಕ್ಕೆ ಬಿಡ್ತಾಯಿಲ್ಲ ನಮಗೆ ಅಂಥೇಳಿ ಸಂದೇಶಣ್ಣ ಬಂದು ಒಂದೇ ಒಂದು ಪೂಜೆ ಮಾಡಿದ್ದಷ್ಟೇ. 24 ಒಳಗಡೆ ಈ ಸ್ಟ್ಯಾಚು ಇಡ್ತೀವಿ ಅಂತ ಚಾಲೆಂಜ್ ಮಾಡಿದ್ದು, ನಾವು ಇಟ್ವಿ. ಆದರೂ ಕಾರವಾಡ ಪೊಲೀಸ್ ಸ್ಟೇಷನ್ ಅವರು ಸ್ಟ್ಯಾಚುನ ಕಿತ್ಕೊಂಡೋದ್ರು, ನೈಟೇ ಕಿತ್ಕೊಂಡೋದ್ರು. ಆದರೂ ನಾವು ಸಂದೇಶಣ್ಣವ್ರಿಗೆ ಹೇಳಿ ಆಮೇಲೆ ತಿರ್ಗಾ ಮೈಸೂರು ಕರ್ಕೊಂಡೋದ್ರು, SC ಮಹದೇವಪುರ ಹತ್ರ ಮೈಸೂರು ಕರ್ಕೊಂಡೋಗಿ, ಈ ಥರ ನಮ್ಮ ಹುಡುಗ ಈ ಥರ ಅನ್ಯಾಯ ಆಗಿದೆ ಸಾದರಮಂಗಲದಲ್ಲಿ ಅಂತ ಹೇಳಿದಾಗ SC ಮಹದೇವಪ್ಪನವ್ರು ಕೂಡ ಪೊಲೀಸರು ಫೋನ್ ಮಾಡಿ, ಅದೇನು ಮಾಡ್ತಿರೋ ಗೊತ್ತಿಲ್ಲ, ನಾವು 3 ದಿನದಲ್ಲಿ ಸ್ಟ್ಯಾಚು ಅಲ್ಲಿ ಇಡಬೇಕು ಅಂತೇಳಿ ನಮಗೆ ಸಂದೇಶಣ್ಣವ್ರಿಗೆ ಹೇಳಿದರು. ಆಮೇಲೆ ಸಂದೇಶಣ್ಣವ್ರ ಮುಖಾಂತರವಾಗಿ 2 ದಿನ ಸಂದೇಶಣ್ಣ ಹೇಳಿ ಮಾರನೇ ದಿನವೇ ಸ್ಟ್ಯಾಚು ಇಲ್ಲಿ ಇಡ್ವಿ. ಅದಕ್ಕೆ ಸಂದೇಶಣ್ಣವ್ರ ಸಂಘ ಇಟ್ಕೊಂಡು ನಾವು ಈ ಥರ ಆಚರಣೆ ಮಾಡ್ತಾಯಿದ್ವಿ.